ಅಮ್ಮ ಅಮ್ಮ ಎಲ್ಲಿದ್ದೀರಾ? ಮತ್ತೀಗ ನಾನು ದೇವಸ್ಥಾನಕ್ಕೆ ಹೋಗ್ಬತ್ತೀನಿ. ಏನು ಬಸ್ಸು ದೇವಸ್ಥಾನಕ್ಕೆ? ಓ ಹೊಸ ವರ್ಷ ಅಂತ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಿದೀಯಾ? ಸರಿ ಸರಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಬಿಡುವಾಗಿದ್ದಿದ್ರೆ ನಾನು ಗೊತ್ತಿದ್ದೆ, ನನಗೊಂದಿಟ್ಟು ಕೆಲಸ ಐತಿ. ನೀನು ಬರೋತ್ತಿಗೆ ನಾನು ಕೆಲಸ ಮುಗಿಸ್ಕೊಂತೀನಿ. ಬೈನಾಗ ಏನನ ಹಬ್ಬ ಮಾಡೋಣ. ಕೃಷ್ಣ ಹೇಳ್ತಿದ್ದ, ಅಮ್ಮ ಹೊಸ ವರ್ಷ ಏನನ ಹಬ್ಬ ಮಾಡ್ರಮ್ಮ ಅಂತಾನ. ಸರಿ ಸರಿ, ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋತ್ತಿಗೆ ನಾನು ಬದುಕೆಲ್ಲ ಮುಗಿಸ್ಕೊಂತೀನಿ. ಆಮೇಲೆ ಕೊರ್ಗಡ್ಬ ಏನನ ಮಾಡೋಣ. ಸರಿ, ಹುಷಾರಾಗಿ ಹೋಗ್ಬಾರು ಬಸ್ಸು. ಅಮ್ಮ, ಹೊಸ ವರ್ಷ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ. ಎಲ್ಲರ ಹೆಸರು ನಾವು ಅರ್ಚನೆ ಮಾಡಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಸರಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ. ನೀವೇನು ಕೆಲಸ ಮಾಡಬೇಡ್ರಿ, ಬಂದ್ಮೇಲೆ ನಾನೇ ಎಲ್ಲ ಬದುಕು ಮಾಡ್ತೀನಿ. ನೀವು ಸುಮ್ಮನೆ ಯಾವಾಗಲೂ ಕಾಲು ನೋವು ಅಂತ ಹೇಳ್ತಿರ್ತೀರಮ್ಮ. ಸುಮ್ಮನೆ ಮನೆ ಕೇಳ್ರಿ. ಅಯ್ಯೋ, ಏನು ನಿಧಾನಕ್ಕೆ ಮನೆಗಳು ಬದುಕು ಮಾಡಕ್ಕೆ ಏನೂ ಆಗಲ್ಲ, ಸುಮ್ಕಿರ್ಬಸು. ಏನನ್ನ ದೂರ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೇಕು ಅಂದರೆ ಕಾಲು ನೈತೈತಿ. ಏನೂ ಆಗಕ್ಕಿಲ್ಲ, ನೀನು ಬರೋವತ್ತಿಗೆ ಎಲ್ಲ ಬದುಕು ಮುಗಿಸಿರ್ತೀನಿ. ಬೆಳಕಾಳು ಹಾಕಿರ್ತೀನಿ. ಬಂದ್ಮೇಲೆ ಹೂರ್ಣ ರುಬ್ಬಿ ಕೊರ್ಗಡು ಮಾಡೋಣ. ಸರಿ, ಹುಷಾರಾಗಿ ಹೋಗ್ಬಾ. ಓ ತಿಮ್ಮಜ್ಜಿ, ಚೆನ್ನಾಗಿದ್ಯಾ? ಯಾವಾಗ ಬಂದೆ ಊರಿಂದಾನ? ಊರಿಗೆ ಹೋಗಿದ್ದೆ ಅಂತ ಹೇಳ್ತಿದ್ರು. ಚೆನ್ನಾಗಿದ್ಯಾನಜ್ಜಿ? ಕಣೆ ಅಮ್ಮಣಿ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಿ? ಕಣಜಿ, ಚೆನ್ನಾಗಿದ್ದೀವಿ. ನೀನೇ ಅಪ್ರೂಪ ಅದಮ್ಮ. ಯೋಸ್ತಿನಾಥ್ ಊರಿಗೆ ಬಂದು ಅಲ್ಲೇ ಸೇರ್ಕೊಂಡ್ಬಿಟ್ಟೆ ಮಗಳು ಮನೆಗೆ. ಏನು ಮಾಡೋಣ ಅಮ್ಮಣ್ಣಿ, ನನ್ನ ಒಳಿಯ ನೋಡಿದ್ರೆ ಅದು ಯಾತದ್ದು ಪಾರಿನಿಗೆ ಹೋಗ್ಯವನಿ. ನಮ್ಮ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ತವೆ, ನನ್ನ ಮಗಳು ಒಬ್ಳೇನ. ಬೆಂಗಳೂರಾಗ ಭಯ ಆದಂಗೆ ಆಗ್ತೈತ್ ಕಣಮ್ಮ, ನಾನು ಒಬ್ಳೆ ಇರಕ್ಕೆ ಬಾ ಬಾ ಅಂತ ಅಂದ್ಲು. ಅದಕ್ಕೆ ಹೋಗಿ ಅಲ್ಲೇ ಇದ್ನಮ್ಮ. ಇಲ್ಲಿನ್ನೇ ನಾನು ಏನು ಬದುಕೋರೆ ಹೊಡಿತೀನಿ ಅವಳು. ಅದಕ್ಕೆನ ಹೋಗಿ ಅಲ್ಲೇ ಇದ್ದೆ. ಅವನು ನನ್ನ ಒಳಿಯ ಹೊಸ ವರ್ಷಕ್ಕೆ ಬರ್ತೀನಿ ಅಂತ ಬಂದಿದ್ದ. ಅದಕ್ಕೆ ಅವನು ನೋಡ್ಕೊಂಡು ನಾನು ಹುಡುಗರ ಮಕ್ಳನ್ನ ನೋಡ್ಕೊಂಡು ಬರ್ತೀನಿ ಕಣೆ ಅಂತೇಳಿ ಬಂದೆ. ಹಂಗೆ ಸರಿ, ನಿನ್ನ ಮಗಳು ಒಳಿಯಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ? ಕಣೆ ಅಮ್ಮಣ್ಣಿ, ಚೆನ್ನಾಗಿದ್ದಾರೆ. ಅಮ್ಮ, ನಾನು ರತ್ನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ? ಅಮ್ಮಣ್ಣಿ, ನಿಮಗೆ ಗೊತ್ತಿಲ್ವೇ? ಟಿವಿಗೆಲ್ಲ ತೋರಿಸ್ತಿದ್ರು. ಅವ್ರು ಯಾರನ್ನ ಸಿರಾದಾಗೆ ಯೂಟ್ಯೂಬರ್ ಐತಾನಂತೆ. ಅವನ ಹೆಸರು ಅದೇ ಅಂತದ ರವಿ ಅಂತೆ. ಯಾವುದೋ ಹುಡುಗಿನ ಗಲಾಟೆ ಮಾಡಿ ಎಲ್ಲ ಹಳ್ಳಿ ಜನಗಳು ಸೋರಿಯಾಗಿ ಯೋರಿಕ್ಕವ್ರೆ ಅಂತನ ಟಿವಿಗೆಲ್ಲ ತೋರಿಸ್ತಿದ್ರಮ್ಮ. ನೋಡಿಲ್ವೇ ನೀವು? ಹೊಸು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ಯಾ? ಹುಷಾರಾಗಿ ಹೋಗಿ ಹುಷಾರಾಗಿ ಬರಮ್ಮ. ಯಪ್ಪ, ಈಗಿನ ಹುಡುಗರ ಕತೆ ಭಯ ಆದಂಗೆ ಆಗ್ತೈತಿ. ಅಲ್ಲೂ ಇಲ್ಲೂ ಕೇಳವ್ ನೋಡಿದ್ರೆ ಹೆಣ್ಮಕ್ಳು ನಾಚಿ ಕೊಡ್ಸಕ್ಕೆ ಭಯ ಆಗ್ತೈತಿ. ಬೈವಾಗ ಹೋಗಿ ಬೈವಾಗ ಬಾರಮ್ಮ. ಏನು ಹೇಳ್ತಿದ್ಯಾ ತಿಮ್ಮಜ್ಜಿ? ನಮ್ಮ ಸಿರ ಹುಡುಗಿ ಕೇಳ್ಕೈತೆ. ಅಯ್ಯಪ್ಪ ಆಗುವು ಅಂತ ನನಗೆ ಗೊತ್ತೇ ಇಲ್ಲ. ಅದ್ ನೋಡು ನೀನು ಟಿವಿಯಾಗ ನೋಡಿ ತಿಳ್ಕೊಂಡಿದ್ಯಾ. ನಾನು ಟಿವಿ ಪಾಬಿ ನೋಡಲ್ಲ ಕಣ್ ತಿಮ್ಮಜ್ಜಿ. ನನಗೆ ಟಿವಿ ಹುಚ್ಚು ಪಾಬಿ ಹುಚ್ಚು ಇಲ್ಲ. ಬಿಡುವಾದ ಒಂದು ಕ್ಷಣ ಮನಿಕೆ ಮದ ಇಲ್ಲ. ಹೊರಗೆಲ್ಲ ನಾವು ಓಡಾಡೋದ ಮಾಡ್ತೀನಿ. ನನಗಿವೆಲ್ಲ ಗೊತ್ತಿಲ್ಲಮ್ಮ. ಹೊಸು, ನಿನಗೇನ ಗೊತ್ತಿತ್ತೆ ಇದು? ಅಮ್ಮ, ಗೊತ್ತಿತ್ತು. ಫೋನಾಗೆಲ್ಲ ಬಿಟ್ಟವ್ರೆ. ಸಿರಾದ ಹುಡುಗ ಎಂಥದ ಕಬ್ಜ ಶರಣ ಅಂತ ಯೂಟ್ಯೂಬ್ ಚಾನಲ್ ಐತಂತೆ. ಅವರು ರವಿ ಎಂಬರು ಯಾವುದೋ ಹುಡುಗಿನ ಚುಡಾಯಿಸಿ ವದೆ ತಿಂದವ್ರೆ ಜನಗಳು ತೆಗೆಂತ ಎಲ್ಲ ತೋರಿಸ್ತಿದ್ರು. ಅಯ್ಯೋ ಸುಳ್ಳು, ನಿಜವಾಗ ಗೊತ್ತಿಲ್ಲ. ಒಟ್ಟಿಗೆ ತೋರಿಸ್ತಿದ್ರು ಫೋನಾಗೆಲ್ಲವ. ಅಯ್ಯ, ಸುಳ್ಳು ಯಾಕೆ ತೋರಿಸ್ತಾರೆ ಅಮ್ಮಣ್ಣಿ? ದಿಟ್ವೆ ಅನ್ಸುತ್ತೆ, ಅದಕ್ಕೆ ತೋರ್ಸವ್ರೆ. ಸುಳ್ಳು ಎಲ್ಲ ತೋರಿಸಿದ್ರೆ ಪೊಲೀಸ್ನವ್ರು ಒಳಗೆ ಹಾಕಲ್ವೇ? ನೀನಿರುವರೆ ನೀನು ಓದಿದೀಯಾ ಅಂತೀಯಮ್ಮ. ಏನು ಓದಿದ್ಯೋ ಏನು ಕತೆ ನನಗೆ ಏನು ಗೊತ್ತಾಗಕ್ಕಿಲ್ಲ ಬಿಡತ್ತ. ಅಲ್ಲ ಕಣ್ವಸು, ಆ ತಿಮ್ಮಜ್ಜಿ ಹೇಳೋದು ನೋಡಿರ್ ಭಯ ಆಗ್ತೈತಮ್ಮ. ಆ ದೇವಸ್ಥಾನಕ್ಕೆ ಹೋಗ್ಬೇಡಿ, ಏನು ಬೇಡ ಸುಮ್ಕಿರು. ಇಲ್ಲಾಂದ್ರೆ ನೋಡಿ ನಾನು ನಿಧಾನಕ್ಕೆ ನಿನ್ನ ಜೊತೆ ಬರ್ತೀನಿ. ನಿನ್ನ ಒಬ್ಳನ್ನೇ ದೇವಸ್ಥಾನಕ್ಕೆ ಕೊಡ್ಸಕ್ಕೆ ಭಯ ಆಗ್ತೈತಿ. ಅಲ್ಲೂ ಇಲ್ಲೂ ಆಗ ಕೇಳಿರೋ ಜೀವೆಲ್ಲ ನಡುಕ್ತೈತಿ. ವಸು, ನೀನು ಒಬ್ಳು ಏನು ಹೋಗ್ಬೇಡ, ನೋಡಿ ನಾನು ಬರ್ತೀನಿ. ಅಯ್ಯೋ, ಹಂಗೆಲ್ಲ ಏನು ಆಗಕ್ಕಿಲ್ಲ, ಸುಮ್ಕಿರಮ್ಮ, ನಾನೆಲ್ಲ ಹೋಗಿ ಬರ್ತೀನಿ. ಅಮ್ಮಣ್ಣಿ, ಹಂಗೆಲ್ಲ ಅನ್ಬೇಡ. ಕಾಲ್ ಕೆಟ್ಟಾಗೆ ರಾಗಿ ತಿಂತು ಅಂತಾನ. ಈಗ ಅಲ್ಲೂ ಇಲ್ಲೂ ಆಗಾವ್ ಕೇಳಿರೋ ಭಯ ಆಗ್ತೈತಿ. ನಮ್ಮಂತ ವಯಸ್ಸಾಗಿರೋ ಮೂತ್ಕೇರ್ನೆ ಬಿಡಲ್ವಂತೆ ಗಂಡು ಹುಡುಗರು. ಆಮೇಲೆ ಇವನು ಅದೇ ಸಿರಾದ ಹುಡುಗ ಎಣ್ಣೆ ಕುಡ್ದೆ ನಾನು ಹಂಗೆ ಮಾಡ್ಯವನೆ ಅಂತ ತೋರಿಸ್ತಿದ್ರಮ್ಮ. ಈ ಎಣ್ಣೆಯಿಂದನ ಯೋನೇಯೋ ಅನಾಹುತ ಆಗ್ತಾವೋ ಯೋನ್ ಕತೆನ. ಈಗಳೇ ಹೋಗತ್ತಾಗೆ. ನನಗಂತೂ ಈ ಬೆಂಗಳೂರಾಗ ಬಿಡುವಾಗಿರ್ತೀನಿ, ಯಾವಾಗಲೂ ಟಿವಿ ನೋಡ್ತೀನಿ. ಆ ಟಿವಿಗೆ ಬರೋ ನೋಡಿ ನನಗೆ ಆಲೆ ಸಾಕಾಗೋಗೈತಿ. ಎಲ್ಲಿ ನೋಡಿದ್ರು ಅಲ್ಲಿ ಆಕ್ಸಿಡೆಂಟು, ಇಲ್ಲಿ ಆಕ್ಸಿಡೆಂಟು, ಅಲ್ಲ ಅವ್ರನ್ನೂ ಸಾಯಿಸವ್ರೆ, ಇಲ್ಲಿ ಇವ್ರನ್ನೂ ಸಾಯಿಸವ್ರೆ, ಅಲ್ಲಿ ಅದ್ಯಾತದ ಅತ್ಯಾಚಾರ ಮಾಡ್ಯವ್ರೆ. ಯಾತ್ರ ಒಬ್ಬರೇ ಇವೆಯ. ನನಗೆ ಸೀರಿಯಲ್ ನೋಡೋಣ ಅಂತ ಅನ್ಕೊಂಡ್ರೆ ನನಗೆ ಅವೆಲ್ಲ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಪಿಕ್ಚರ್ ನೋಡೋದು ಇಲ್ಲ ನ್ಯೂಸ್ ನೋಡೋದ ಮಾಡ್ತೀನಿ. ಯಪ್ಪ ಭಗವಂತ, ಇದು ಯಾತದ ಚಿತಿ ಮೋಚಿನ ಹೊಂಬಕ್ಕೆ ಆಗಕ್ಕಿಲ್ಲಮ್ಮ. ಅಯ್ಯೋ ಭಗವಂತ ದೇವ್ರಿ. ಅಲ್ಲ ಕಣ್ತಿಮ್ಮಜ್ಜಿ, ಸಿರಾದ ಹುಡುಗ ಯಾವ್ದೋ ಹುಡುಗಿ ಚುಡಾಯಿಸೋಣ ಅನ್ನಲ್ಲ. ಯಾವ ಹುಡುಗಿ ಅಂತ ಹುಡುಗಿ? ಅಲ್ಲೆಲ್ಲ ಮಾಗಡಿ ಅಂತಮ್ಮ. ಈ ಹುಡುಗ ಈ ಸಿರಾದಿಂದ ಅಲ್ಲಿಗೆ ಏನ್ ಮಾಡಕ್ ಹೋಗಿತ್ತ ಯೋನ್ಸ್ ಹುಡುಕಡ. ಅಲ್ಲೋಗಿ ತೊಗಲಾಕೊಂಡು ಆ ಹುಡುಗ ಕಾರೆಲ್ಲನ ಅಲ್ಲಿ ಊರ್ ಜನ ಕಲ್ತಂಡು ಎಸೆಯೋದು, ಗ್ಲಾಸ್ ಎಲ್ಲ ಪುಡಿ ಮಾಡೋದು, ಕಾರೆಲ್ಲನ ಕೋಲು ದೊಣ್ಣೆ ತಂಡು ಒಯ್ಯೋದು ಎಲ್ಲ ಮಾಡಿ ಗೊಬ್ಬೆಬ್ರು ಸೇರೋಂತ ಕಾರ. ಹಂಗ
ಬ್ಯಾಗ್ ತೋರಿಸ್ತಿದ್ರು, ನನಗಿನ್ನೇನು ಗೊತ್ತೇ. ಅಲ್ಲ ಈ ಹುಡುಗ ಸೀರಾದಿಂದ ಅಲ್ಲಿಗೆ ಯಾಕೆ ಹೋಗಿ ತೋರೆ ಹೊಡಿಯಕ್ಕೆ? ಅದು ಇಲ್ಲಿಂದ ಹೋಗಿ ಗುಸ ತಿಂಬ ಅಲ್ಲಿಗೆ ಹೋಗಿತ್ತೇನಪ್ಪ ಇದು? ಅಯ್ಯೋ ದೇವ್ರೆ. ಅಯ್ಯೋ ಅಮ್ಮ ಹಂಗಲ್ಲ, ಮತ್ತೀಗ ಹೊಸ ವರ್ಷದ ಪಾರ್ಟಿ ಮಾಡಕ್ಕೆ ಎಲ್ಲ ಯೂಟ್ಯೂಬರ್ಗಳು ಅಲ್ಲೆಲ್ಲ ಮಾಗಡಿತಾಗೆ ಸೇರ್ಕೊಂಡಿದ್ರಂತೆ. ಎಲ್ಲನ ಪಾರ್ಟಿ ಮಾಡಿ ಎಣ್ಣೆ ಕುಡ್ದು ಎತ್ತದು ಚಿಕನ್ ಮಟನ್ ಎಲ್ಲ ಮಾಡಿದ್ರಂತೆ. ತಿಂದು ಉಂಡು ಬರ್ಬೇಕಾರೆ ಆ ಹುಡುಗಿನೆಲ್ಲ ನೋಡಿ ಚುಡಾಯಿಸಿ ಕಾರಾಗೇನ ಹಾಕ್ಕೊಂಡು ಹೋಗ್ತಿದ್ರಂತೆ ಯಾರ ಈ ಬ್ರಹ್ಮವಾರನ. ಆ ಹುಡುಗಿ ಅಲ್ಲೆಲ್ಲ ಕಾರಾಗೆ ಒಂದ ಮಾಡಕ್ಕೆ ಅಂತ ನಿಲ್ಸಿರಂತೆ. ಅಲ್ಲಿ ಫೋನ್ ಇತ್ತಲ್ಲ, ಫೋನ್ ತಂಡದೇನ ಅವ್ರ ಮನೆಯವ್ರಿಗೆ ಮಾಡ್ತೋ ಯಾರಿಗೆ ಮಾಡ್ತೋ ತಿರ್ಗಿ ಬೋಂದು ಎಲ್ಲ ಸೇರ್ಕೊಂಡು ಒಯ್ದವ್ರೆ ಅಂತ ಏನೇನೋ ಟಿ ಬ್ಯಾಗ್ ತೋರಿಸ್ತಿದ್ರು ಕಣವ. ಸುಳ್ಳು ನಿಜವ ಯಾರಿಗೆ ಗೊತ್ತು? ಇನ್ನ ಎಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅದು ಮಾಡಿದ್ಮೇಲೆ ಗೊತ್ತಾಗ್ತೈತಿ ಇದು ಸುಳ್ಳು ನಿಜವೋ ಅಂತ. ಅಯ್ಯೋ ಭಗವಂತ, ನೀನು ಯೋನೇ ಅನ್ನು ತಿಮ್ಮಜ್ಜಿ. ಈಗಿನ ಕಾಲದಾಗೆ ಒಬ್ಬೊಬ್ರೆ ಎಲ್ಲ ಓಡಾಡಕ್ಕೂ ಭಯ ಆಗ್ತೈತಿ. ಅಯ್ಯೋ ಭಗವಂತ ಹೋಗತ್ತಾಗೆ. ಅಲ್ಲ ಈ ಹುಡುಗ ನೋಡಿ ಅಂತ ಎಡವಟ್ ಮಾಡ್ಕೊಂಡೈತಿ. ಸಿರಾದಿಂದ ಅಲ್ಲೆಲ್ಲ ಮೊಂಡಿ ತಕ್ಕ ಹೋಗಿ ಅಲ್ಲಿ ವದೆ ತಿಂದಿರೋದ. ಅಯ್ಯೋ ಅದಕ್ಕೆ ಹೇಳೋದು ಎದ್ದಂತಗಳಿಗೆ ಹೆಂಗ್ ಬರ್ತೈತಿ ಹೆಂಗ್ ಹೋಗ್ತೈತಿ ಎಂಬುದೇ ಗೊತ್ತಾಗಕ್ಕಿಲ್ಲ. ಅಯ್ಯ ಹುಡುಗರು ಒಬ್ಬರನ್ನೇ ಬೈಕಂತೀವಿ ನಾವು. ಹುಡುಗರು ಹಾಳಾಗೇವೆ, ಎಲ್ಲನ ಹೆಣ್ಮಕ್ಳು ಓಡಾಡಕ್ ಬಿಡಲ್ಲ, ಚುಡಾಯಿಸ್ತವೆ, ಹಂಗ್ ಮಾಡ್ತವೆ ಹಿಂಗ್ ಮಾಡ್ತವೆ ಅಂತಾನ. ಹುಡುಗಿಯರೇ ಕೊಂಬೆಲ್ ಸುಮ್ಕಿರೆ. ಸುಶೀಲ, ಮತ್ತೀಗ ಈಗ ಹುಡುಗರು ಹಂಗೆ ಹುಡುಗಿಯರನ್ನ ಚುಡಾಯಿಸ್ಬೇಕು ಅಂದರೆ ಅವರು ಏನಾನ ತಪ್ಪು ಮಾಡಿರಬೇಕು ತಾನೆ. ಈಗ ನೀನು ನೋಡಬೇಕು, ಇಲ್ಲೇನೋ ಅಲ್ಲ ಬೆಂಗಳೂರಿಗೆ ಬಂದು ನೋಡಬೇಕು ಕಣೆ ಸುಶೀಲ ನೀನು. ಬೋರೇ ಈಟಿಟೆ ಶೋಟು ಗೇಣು ಬಟ್ಟೆ ಹಾಕ್ಯಂಡು ಓಡಾಡ್ತಾವೆ ಮೈ ಮೇಲೆ. ಶಿಶಿ ಅವನ್ನ ನಮ್ಮಂತ ಹೆಂಗುಸ್ರೆ ನೋಡಕ್ಕೆ ಅಸಹ್ಯ ಆಗ್ತೈತಿ. ಅಂಥದ್ರಾಗೆ ಗಂಡಸ್ರು ನೋಡಿರ್ ಬಿಟ್ಟರೆ ಅಯ್ಯೋ ಭಗವಂತ, ಈ ಹುಡುಗಿರಿಂದನೇ ಈ ಹುಡುಗರು ಹಾಳಾಗೋದು ಅಂತ ನನ್ನ ಅನ್ಸಿಕೆ ಅಮ್ಮ. ಹೇಳತ್ತ ಆ ಹೊಚ್ಕಟ್ಟಾಗ ಮೈ ತುಂಬ ಬಟ್ಟೆ ಹಾಕ್ಯಂಡ್ರೆ ಹುಡುಗರು ಯಾಕೆ ಹಾಳಾಗಿ ಹೋಗ್ತವೆ ಹೇಳು? ಕಂಟಿ ಮಜ್ಜಿ ನೀನು ಹೇಳೋದು ನಿಜವೇಯ. ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕ್ಯಂಡ್ರೆ ನೋಡಕ್ಕೆ ಎಂತ ಚೆನ್ನಾಗಿ ಕಾಣ್ತಾರೆ. ಅದೇ ನಾವು ನೋಡಲ್ವೇ ಪಿಕ್ಚರ್ನಾಗ ಈಟೀಟೆ ಬಟ್ಟೆ ಹಾಕಿಡು ಸಿಸಿ ಅಸಹ್ಯವಾಗ್ತೈತಿ. ಅದು ಟಿವಿ ನೋಡ್ಬೇಕಾರೆ ಅವ್ರು ಏನನ ಬಂದ್ರೆ ಯಾರನ್ನ ಗಂಡಸ್ರಿದ್ರೆ ನಮಗೆ ಒಂಥರ ನಾಸ್ಕೆ ಆದಂಗೆ ಆಗ್ತೈತಿ. ಅದು ಏನು ಗಬ್ಬುದ್ದಿರೋ ಏನು ಕತೆನೋ. ಮೈ ತುಂಬ ಬಟ್ಟೆ ಹಾಕ್ಯಂಡ್ರೆ ಏನಾಗ್ತೈತಿ, ಅರ್ಧ ಹಾಕ್ಯಂಡು ಮೈಯೆಲ್ಲ ತೋರಿಸ್ಕೊಂಡು ಓಡಾಡ್ತಾರೆ. ಅಯ್ಯ ಹೋಗ್ಲಿ ಬಿಡತ್ತಾಗೆ, ಬೇರೆ ವಿಷಯ ನಮ್ಗೆ ಯಾಕೆ? ಅಯ್ಯೋ ಮಾಡ್ದಾರ ಪಾಪ ಆಡ್ದಾರ ಬಾಯಿಗೆ ಅಂತಾನ. ನಾನು ಅಪ್ರೂಪಕ್ಕೆ ಬಂದಿದ್ನಲ್ಲ ನೋಡೋಣ ಸುಶೀಲಿ ಅವನು ಮಾಡ್ತಾಳೆ ಸ್ಯಾನೆ ದಿನ ಮಾತಾಡಿಸ್ಕೊಂಡು ಹಂಗೆ ಹೊಸ ನೋಡ್ಕೊಂಡು ಹೋಗೋಣ ಅಂತ ಬಂದು ಒಂದಂಗೆ ಕೃಷ್ಣ ಎಲ್ಲಿ ಕಾಣಿಸ್ತಾ ಇಲ್ಲ, ಎತ್ತಾಳೆ ಏನಿ? ಅಯ್ಯೋ ತಿಮ್ಮಜ್ಜಿ ನಿನ್ಗೆ ಹೇಳೋದೇ ಮಾರ್ತೆ. ಕೃಷ್ಣಂಗೆ ಮದುವೆ ಆಗೈತಿ. ಅವ್ನಿಗೆ ಮದುವೆ ಮಾಡೀವಿ. ಅವನು ಎತ್ಲ ಹೋಗ್ಯಾನೆ. ಅವ್ನು ಹೆಂಡ್ತಿ ಯಾಕೆ ಚೆನ್ನಾಗಿಲ್ಲ, ಒಂದು ಕ್ಷಣ ಮನೆ ಕೆಂಪ್ತೀನಿ ಅಂತಿದ್ಲು, ಮನೆ ಕೆಂಡವಳೆ. ಇಲ್ಲಾಂದಿದ್ರೆ ಕರೆದು ತೋರಿಸ್ತಿದ್ದೆ. ನೋಡಿ ಮದುವೆ ಮಾಡಿದೆ. ಚೆನ್ನಾಗಿದ್ದಾಳೆ ಸಾಸಿ. ಅವಳು ಏನಾನ ತುಂಡು ಬಟ್ಟೆ ಹಾಕ್ಯಂತಾಳೆ, ಇಲ್ಲ ಲಕ್ಷಣವಾಗಿ ಸೀರೆ ಉಟ್ಕೊಂತಾಳೆ. ಹೆಂಗಿದ್ದಾಳೆ ಸಾಸಿ? ಅಯ್ಯೋ ಇಲ್ಲ ಕಣ್ತಿಮಜ್ಜಿ, ಬೋ ಚೆನ್ನಾಗಿದ್ದಾಳೆ. ನಮ್ಮಂಗೆ ಅವಳು ಸೀರೆ ಉಟ್ಕೊಂತಾಳೆ, ಹಂಗೇನು ಒಯ್ಯಾರ ಗೀಯಾರ ಆಡಕ್ಕಿಲ್ಲ. ಒಳ್ಳೆ ಹುಡುಗಿ, ಒಳ್ಳೆ ಮಂತಂದು ಹುಡುಗಿನೇ ತಕೊಂಬಂದು ಮದುವೆ ಮಾಡ್ಕೊಂಡಿದೀವಿ. ಅದಲ್ದೇ ನಾವು ಒಬ್ರನ್ನೊಬ್ರು ಅವರು ಇಷ್ಟಪಟ್ಟರು. ಆಮೇಲೆ ಮನೇಲೆಲ್ಲ ಕೇಳಿ ಮಾಡಿ ಮದುವೆ ಮಾಡಿದೀವಿ. ಚೆನ್ನಾಗಿದ್ದಾಳೆ, ನಮ್ಮನ್ನು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾವಳೆ. ಅಮ್ಮ ಆ ಹುಚ್ಚಿನ ಆಗಿಂದ ನಿಲ್ಲಿಸ್ಕೊಂಡೆ ಮಾತಾಡಿಸ್ಕೊಂತಿದ್ಯಾ, ಕುಂಡ್ರಿಸ್ಕೊಂಡು ಮಾತಾಡ್ಸು. ಹೋಗಿ ನನ್ನ ಒಜ್ಜಿಗೆ ನನ್ನ ಕಾಪಿನ ಟೀನ ಕಾಸ್ಕೊಂಬತ್ತೀನಿ. ಅಯ್ಯೋ ವಸು, ನಾನು ಬುದ್ಧಿಗಿಷ್ಟು ಹತ್ತು ನೋಡು. ನಾನು ಅಪ್ರೂಪಕ್ಕೆ ಬಂದಿರೋ ತಿಮ್ಮಜ್ಜಿನ ಕುಂಡ್ರಿಸ್ಕೊಂಡು ಮಾತಾಡ್ಸೋದು ಬಿಟ್ಟು ನಿಂತ್ಕೊಂಡೆ ಮಾತಾಡಿಸ್ತಾ ಇದ್ದೀನಿ. ತಿಮ್ಮಜ್ಜಿ ನೀನೇನು ಬೈಕೆ ಬೇಡ, ಕುಕ್ಕಬ. ಹೋಗಮ್ಮ ವಸು, ಒಂದಿಟ ಕಾಪಿನ ಟೀನ ಕಾಸ್ಕೊಂಬ. ಅಜ್ಜಿ ನೀನು ಕಾಪಿನಾಗ ಟೀನ ಕುಡಿಯೋದು? ಅಯ್ಯೋ ಅಮ್ಮಣ್ಣಿ, ನನಗೆ ಶುಗರ್ ಐತಿ, ಯಾತದು ಕುಡಿಯಲ್ಲ. ಏನೋ ಅಪ್ರೂಪಕ್ಕೆ ಬಂದಿದ್ದೀನಿ ಅಂತ ನೀವು ಆಸೆ ಪಡ್ತಿದ್ದೀರ. ಯಾತದ ಒಂದು ನೀ ತಂಬ, ಸ್ಯಾನೆ ತೋರ್ಬೇಡ. ಒಂದು ನೀ ಕಾಸ್ಕೊಂಬ. ಕಾಸ್ಕೊಂಬತ್ತೀನಿ ಅಜ್ಜಿ. ಕುಕ್ಕಂಡು ಮಾತಾಡ್ತಾ ಇರ್ತೀನಿ, ನೀನು ಅಮ್ಮನೂ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಇನ್ನೇನೇ ಸುಶೀಲ ಸಮಾಚಾರ? ದಿನ ಮಗನ ಮದುವೆ ಮಾಡಿ ಸೊಸೆ ಏನಾನ ಬಸ್ಗಿಸ್ರಿನೇ ಏನ್ ಕತೆ? ಇಲ್ಲ ಕಾಣ್ತಿಮಜ್ಜಿ, ಇನ್ನ ಮದುವೆ ಮಾಡಿ ಶಾಣೆ ದಿನ ಆಗಿಲ್ಲ. ಇನ್ನ ಒಂದು 20 ತಿಂಗಳು ಆಗಿದ್ದೈತೇನಮ್ಮ. ಇನ್ನ ಬಸ್ರಿಗಿಸ್ರಿ ಏನಿಲ್ಲ. ಇನ್ನ ಈಟಗಡೆ ಎಲ್ಲಜ್ಜಿ ನಿಧಾನಕ್ಕೆ ಆಗ್ಲಿ ತಕ. ಹೊಸ್ತಾಗ ಮದುವೆ ಆಗ್ಯವ್ರೆ, ಒಂದು 2 ದಿನ ಆರಾಮಾಗಿ ಓಡಾಡ್ಕೊಂಡಿರ್ಲಿ. ಮತ್ತೀಗ ಅಲ್ಲ ಕಣೆ ಸುಶೀಲ, ನನಗೆ ಮದುವೆಗೆ ಹೇಳಿಲ್ವಲ್ಲೇ ನೀನು? ನೋಡು ಯೋಟೆ ಆಗ್ಲೂ ಬರೀ ಬಾಯಾಗ ಮಾತ್ರ ನಮ್ಮ ತಿಮ್ಮಜ್ಜಿ ಅಂತ ಹೇಳ್ತಿ, ಮದ್ವಿಗೆ ಒಂದು ಮಾತು ಕರೆದಿಲ್ಲ ನೀನು. ಅಯ್ಯೋ ಅಜ್ಜಿ, ನಾನು ಕೃಷ್ಣಗೆ ಹೇಳಿದ್ದೆ, ಮಾರ್ತು ಬಂದೈತ ಹುಡುಗ. ಅದಲ್ದಲೆ ನಾ ಫ್ರೆಂಡು ಅಂತ ಅಲ್ಲಿ ಬೆಂಗಳೂರುಗಳಾಗೆ ಮಸ್ತಾಗಿ ಫ್ರೆಂಡ್ ಇದ್ರಂತೆ, ಹೋಗಿ ಓಡಾಡ್ಕೊಂಡು ನಿನ್ನೆ ಮಾರ್ತು ಬಂದೈತಿ. ನಾನು ಹಂಗೂ ಫೋನ್ ಬರ್ಸ್ಕೊಂಡು ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀನು ನೋಡು ಕಾರ್ಡ್ ಕೊಟ್ಟಿಲ್ಲ, ಫೋನ್ ಮಾಡ್ಯವಳೆ ಅಂತ ಬೈಕಂತೀಯ ಅಂತೇಳಿ ಸುಮ್ಕಾದೆ. ಇನ್ನೇನಿಲ್ಲ. ಆಮೇಲೆ ನಿನಗೆ ಗೊತ್ತಲ್ಲ ಮದುವೆ ಕೆಲಸ ಕಾರ್ಯ ಅಂದ್ರೆ ಯಾವ ಪಾಟಿ ರಿಸ್ಕ್ ಇರ್ತೈತಿ ಅಂತಾನೆ. ಆ ರಿಸ್ಕ್ನಾಗ ಒಂದಿಟ್ಟು ಮಾರ್ತ್ಬಿಟ್ವಿ, ಬೈಕೆ ಬೇಡ. ಅಯ್ಯೋ ಹೋಗ್ಲಿ ಬಿಡತ್ತಾಗೆ. ನಾನು ನಿನ್ನ ಸೊಸೆ ನೋಡೋಣ ಅಂತಿದ್ದಿ, ಅವಳು ಮನೆ ಕೆಂಡವಳೆ ಅಂತ ಅಂತೀಯ. ಇನ್ನೇನು ನಾನು ಬೈನಾಗ ಹೋಗ್ತೀನಿ ಊರಿಗೆ. ಇನ್ನೆಲ್ಲಿ ಇನ್ನೊಂದ್ಕಿತ ಬಂದಾಗಲೇ ನೋಡ್ಬೇಕಷ್ಟೇ ನಿನ್ನ ಸೊಸೆ ನಾನು. ಅಯ್ಯೋ ಆಲೆ ಬೈನ ಹೊರಟ್ಬಿಟ್ಟೆ. ಯೋದ್ದಾಗಿನ ಬಂದಿದ್ದೆ, ಆಲೆ ಹೋಗ್ತಿದ್ಯಮ್ಮ. ಒಂದು 2 ದಿನ ಇದ್ದು ಹೋಗ್ಬೋದಿತ್ತು. ನೀನಿರ್ವಾರ, ನೀನು 2 ದಿನ ಇರಲ್ಲ ಊರಾಗಿ. ಇಲ್ಲ ಕಣೆ, ಅದೇ ನನ್ನ ಒಳಿಗೆ ಒಂದಿನ ಅಂತ ರಜೆ ಇದ್ದಿದ್ದು. ರಜೆ ಇರ್ಲಿಲ್ವ ನನಗೂ ಅದು ಸರಿ ಗೊತ್ತಿಲ್ಲ. ರಜೆ ಹಾಕಿ ಬಂದೇವ್. ನಾಳೆಗೆ ಎದ್ದಾಗ ಅದು ಯಾತದ ಫ್ಲೈಟಿಗೆ ಹೋಗ್ತೀನಿ ಅಂತ ಮಾತಾಡಿಕೆಂತಿದ್ದೆ. ತಿರ್ಗಿ ಅವಳು ಹಬ್ಳೆ ಇರಬೇಕು. ಅವಳು ಮೊದಲೇ ಪುಕ್ಲಿ
ಯಾವ್ದ್ರ ಕಂತಾಳೆ ಅದಕ್ಕೆ ಬೈನಾಗ ಹೋಗ್ತೀನಿ ಬೈನ್ ಬಸ್ಸಿಗೆ. ಹಂಗೂ ಏನಾನ ಬೈನಾಗ ಹೋಗಕ್ ಆಗದಿದ್ರೆ ಎದ್ದಾಗ 5 ಗಂಟೆಗೊಂದು ಬಸ್ ಐತಿ ಗೌರ್ಮೆಂಟು, ಆ ಗೌರ್ಮೆಂಟ್ಗೆ ಹೋಗ್ತೀನಿ. ಇನ್ನೇನು ಮಾಡೋಣತ್ತ, ಇಲ್ಲಿ ಇನ್ನೇನಾರೇ ಹೊಡಿತೀನಿ ಹೇಳಿ ನೀನು ಕಂಡಂಗೆ. ನಾನು ಬರೀ ಉಂಡು ಕುಕ್ಕಂತೀನಿ. ಅದಕ್ಕೆ ಅಲ್ಲೂ ಇನ್ನೇನು ಉಂಡು ಕುಕ್ಕಂಬದಯ್ಯ, ಅವ್ಳಿಗೂ ಒಂದಿಟ್ಟು ಧೈರ್ಯ ಇದ್ದಂಗೆ ಇರ್ತೈತೆ. ಮನೆಗೆ ಒಬ್ಳೇ ಇರಬೇಕು, ಬೇಜಾರಾದಂಗೆ ಆಗ್ತೈತೆ. ಅದಕ್ಕೆ ಇನ್ನೇನು ಇಲ್ಲೂ ಅದೇ ಮಾಡೋದು, ನಾನು ಅಲ್ಲೂ ಅದೇ. ಅದಕ್ಕೆ ಹೋಗ್ತೀನಿ ಅಷ್ಟೇ. ಅಯ್ಯೋ ಹಂಗಾರೆ ಹೋಗ್ತೀಯ ತಡಿ, ಕೂಗ್ತೀನಿ. ಬೊತ್ತಾಳೆ ಮನಗಿದ್ಲಪ್ಪ, ಬೈಗಿ ಕಂತಾಳೆ. ನಾ ಇವತ್ತೇ ಒಂದು ಕ್ಷಣ ಉಳ್ಕೊಂಡಿದ್ದೀನಿ, ಆಲೆ ಕೂಗ್ತೈತೆ ಅಂತಾನೆ. ತಿರ ಬೈಕೊಂಡ್ರೆ ಬೈಕಂತಾಳೆ. ಕೂಗ್ತೀನಿ ತಡಿ, ಮಾತಾಡಿಸ್ವಿಂತಿ. ಅಮ್ಮ ರಚ್ಚು, ರಚ್ಚು ಬಾರಮ್ಮ ಇಲ್ಲಿ, ಬಾ ಇಲ್ಲಿ. ನಿನ್ನನ್ನ ನೋಡಕ್ಕೆ ಯಾರ ಬಂದೇವ್ರು, ಬಾ ಬಾ. ಹೆಂಗ ಬಿಡತ್ತಾಗ ಅದೃಷ್ಟ ಮಾಡಿದ್ಯಾ. ಒಳ್ಳೆ ಸೊಸೆ ಸಿಕ್ಕವಳೆ. ಹಂಗೆ ನಾವು ಹೊಸಗು ಒಬ್ಬ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಬಗೆಹರಿತೈತತ್ತ. ಕಂಟಿಮಜ್ಜಿ ನೀನು ಹೇಳೋದು ದಿಟ್ವಯ್ಯ. ಹೆಂಗ ಕೃಷ್ಣಗೆ ಒಳ್ಳೆ ಅಂತ ಸಿಕ್ಕವಳೆ. ಈಗ ನಮ್ಮ ಹೊಸಗು ಒಬ್ಬ ಒಳ್ಳೆ ಗಂಡ ಸಿಕ್ಬಿಟ್ರೆ ಸಾಕಾಗೈತಿ. ಮೊದಲೇ ಇದು ನಮ್ಮ ಹೊಸು ಮೆತ್ತೆ, ಹುಟ್ಟು ಮೆತ್ತಂದು ಒಂದಿಟ್ಟು ಯಾರನ್ನ ಜೋರಾಗಿ ಗದ್ರ ಕೇಳ್ರೆ ಹೊಳ್ತೈತಿ ಅಂತಂದ್ರೆ ಇದಕ್ಕೆ ಎಂತ ಹುಡುಗ ಸಿಗ್ತಾನೋ ಏನೋ ಕತೆ ನಮ್ತ ನನಗಂತೂ ಚಿಂತೆ ಆಗೈತಿ. ಅಯ್ಯೋ ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು. ಸುಮ್ಕಿರು, ಹೊಸು ಭಾರಿ ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೆ ಗಂಡನೇ ಸಿಗ್ತಾನೆ. ನೀನೇನು ಚಿಂತೆ ಮಾಡಬೇಡ, ಸುಮ್ಕಿರು. ಯಾಕತೆ ಕರ್ದಿದ್ದು? ವಾ ಅತ್ತೋಡು ತಿಮ್ಮಜ್ಜಿ ಬಂದ್ಲು, ಇವಳೆ ನನ್ನ ಸೊಸೆ. ನೋಡಮ್ಮ ರಚ್ಚು, ಇವರು ತಿಮ್ಮಜ್ಜಿ ಅಂತಾನ, ಇಲ್ಲೇ ನಮ್ಮ ಪಕ್ಕದ ಮನೆಯವರು. ಅವರು ಬೆಂಗಳೂರಾಗ ಇದ್ದಾರೆ. ಹೋಗಿ ಇವಜ್ಜಿ ಮಗಳ ಮನೆಗೆ ಅಲ್ಲೇ ಐತಿ. ಮಗಳು ಒಂದೇನಾ ಬೆಂಗಳೂರಾಗಿರೋದು, ಅದಕ್ಕೆ ಒಬ್ಳೆ ಅಂತೇಳಿ ಹೋಗಿ ಅಲ್ಲೈತಿ ಇವಜ್ಜಿ ತಿಮ್ಮಜ್ಜಿ. ನಿನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತೂ ಅದಕ್ಕೆ ಕೂಗ್ದೆ. ತಲೆನೈತೈತಿ ಅಂತಿದ್ದಲ್ಲ, ವಾಸಿ ನಮ್ಮ ತಲೆನೋವು. ಅದೇ ಮಾತ್ರೆ ನುಂಗಿ ಮನೆ ಕೇಳಿದ್ನಲ್ಲ, ಸರಿ ಹೋತು. ಅಜ್ಜಿ ಚೆನ್ನಾಗಿದ್ದೀರಿ? ಊಟ ಮಾಡ್ರಿ. ಬೇಡ ಕಣವ, ಉಂಡು ಬಂದೆ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀಯನವ? ಚೆನ್ನಾಗಿದ್ದೀನಿ ಅಜ್ಜಿ. ಸುಶೀಲಾ, ನೀನು ಸೊಸೆ ಬೋಲ್ ಚೆನ್ನಾಗಿದ್ದಾಳೆ ಒಂದಂಗೆ. ಆಮೇಲೆ ಮನೆಗೆ ಬಂದವ್ರನ್ನು ಬೋಲ್ ಚೆನ್ನಾಗಿ ಮಾತಾಡಿಸ್ತಾಳಮ್ಮ. ನೀನು ಅದೃಷ್ಟ ಮಾಡಿದ್ಯಾ, ಒಳ್ಳೆ ಸೊಸೆ ಪಡೆದಿದ್ಯಾ ಕಣೆ ಸುಶೀಲಾ. ಸರಿ ಹೋಗಮ್ಮ, ಯಾಕ ಚೆನ್ನಾಗಿಲ್ಲ ಅಂತಿದ್ಯಾ? ಹೋಗಿ ಮನೆಗೆ ಹೋಗು. ನಾನು ಅಪರೂಪಕ್ಕೆ ಬಂದಿದ್ನಲ್ಲ, ಹಂಗೆ ಇವಳು ಹಂಗೊಂದ್ಲು ಸುಶೀಲಾ, ಮದುವೆ ಮಾಡಿದೀವಿ ಮಗೆ ಅಂತ, ಅದಕ್ಕೆ ಸೊಸೆ ಕರಿ ನೋಡ್ತೀನಿ ಅಂತಂದೆ. ಹೋಗಿ ಮನೆಗೆ ಹೋಗಿ. ಸರಿ ಅಜ್ಜಿ. ವಸು ಆತೆ ನಮ್ಮ ಕಾಟಿ. ಅಮ್ಮ ಬಂದೆ ಆತ ತಕೊಂಬತ್ತಾ ಇದ್ದೀನಿ. ಹೆಂಗ ನೀನು ಅದೃಷ್ಟ ಮಾಡಿದ್ಯಾ ಕಣ್ಸುಸಿಲ್ಲ. ನಿನ್ನ ಹೊಟ್ಟೆಗೆ ಹುಟ್ಟಿದ್ರು ಇಂಥ ಮಗಳು ನಿನ್ಗೆ ಹುಡ್ತಲೇ ಇರ್ಲಿಲ್ವೋ ಗೊತ್ತಿಲ್ಲ. ಆದರೆ ಯಾರೆತ್ತ ಮಗಳ ಏನು ಕತೆನೋ. ಎಂತ ನನ್ನ ತಾಯಿ ದೇವತೆ ಇದ್ದಂಗಮ್ಮ ಈ ಹೊಸು. ಪುಣ್ಯಾತ್ಕಿತ್ತಿ ಅದು ಹೆಂಗೆ ಹುಟ್ಟಿದ್ಲು ಏನು ಕತೆನೋ. ಕೈ ಎತ್ತು ಮುಗಿಬೇಕು ಅವಳಿಗೆ. ಅಂಥ ಒಳ್ಳೆ ಹುಡುಗಿ. ಕಣ್ತಿಮ್ಮಜ್ಜಿ, ನೀನು ಹೇಳೋದು ದಿಟ್ವೆಯ. ಯಾರೆತ್ತ ಮಗಳು ಏನು ಕತೆನೋ. ಇವಳು ನಮ್ಮ ಪಾಲಿಗೆ ದೇವತೆ ಇದ್ದಂಗೆ. ಇವಳು ನಮಗೆ ಸಿಕ್ತಾಗ್ಲಿಂದನ ನಮಗೆಲ್ಲ ಒಳ್ಳೇದೇ ಆಗೈತಿ. ಅದಲ್ದೇನ ನನ್ನ ಮಗಳಿಗಿನ್ನ ಹೆಚ್ಚು ಕಣ್ತಿಮ್ಮಜ್ಜಿ ಇವಳು. ಇವಳಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಏನು ಪುಣ್ಯ ಮಾಡಿದ್ವೋ ಏನು ಕತೆನೋ. ಹೊಸು ನಮಗೆ ಸಿಕ್ಕವಳೆ. ಯಾವುದೇ ಜನ್ಮದ ಋಣ ಅಂತ ಬಂದ ಕಣ್ ಸುಸಿಲ್ಲ, ಅದಕ್ಕೆ ಅವಳು ನಿಮಗೆ ಸಿಕ್ಕವಳೆ. ಅಮ್ಮ ಬಂದೆ, ಬೈಕೆ ಬಿಡ್ರಿ. ಈ ಹೊಸು ಏನು ಈಟೊತ್ತು ಓದ್ಲು ಅಂತಾನ. ಬಂದೆ ತಾಳ್ರಿ, ಕಾಪಿ ಕುಡೀರಿ. ಅಯ್ಯೋ ಯಾಕಮ್ಮ ಬೈಕಮ್ಮ ನಾವು ಹೊಸು. ನಿನ್ನ ಬೈಕಂಡ್ರ ಬಾಯಿಗೆ ಹುಳ ಬೀಳ್ತವೆ. ನಾವ್ಯಾಕೆ ಬೈಕಮ್ಮನ ಅಪರೂಪಕ್ಕೆ ತಿಮ್ಮಜ್ಜಿ ಸಿಕ್ಕಿತ್ತಲ್ಲ, ಮಾತಾಡ್ತಾ ಕೂತ್ಕೊಂಡ್ವಿ. ನಾವೇನು ಬೈಕೆ ಮಲ್ಲಿಲ್ಲ, ನಾನೇವೇನು ಒನಿಕೆ ಮಲ್ ಸುಮ್ಕಿರು. ಕಾಪಿ ಅಂತೂ ಬೋಲ್ ಚೆನ್ನಾಗಿ ಕೈತ್ಕೊಂಡು ಬಸ್ಸು. ನಿನ್ನ ಕೈಯಾಗ್ಲೂ ಕಾಪಿ ಕುಡ್ದು ಯೋಸ್ತಿನಾಗಿತ್ತು ಏನು ಕತೆನೋ. ಬೋಲ್ ಚೆನ್ನಾಗಿ ಮಾಡಿದ್ಯಾ. ಸರಿ ಸುಶೀಲಾ, ನಾನು ನಿನ್ನ ಬೊತ್ತಿನಮ್ಮ ಸ್ಯಾನೆ ಗೊತ್ತಾತು ಬಂದು. ಇನ್ನನ ಇವ್ರೆಂತಾರು ರತ್ನಾಕರ್ ಮತಕ್ಕೆ ಹೋಗಿ ಅವಳನ್ನೊಂದಿಟ್ಟು ಮಾತಾಡಿಸ್ಕೊಂಬರ್ಬೇಕು ನೋಡು. ಬಂದೇವಳು ಈ ತಿಮ್ಮಕ್ಕೆ ಬಂದೇ ಇಲ್ಲ ಅಂತ ಅನ್ಕೊಂತಾಳೆ. ಬೊತ್ತು ತಿನ್ಕೊಂಡು ಸುಶೀಲಾ. ಸರಿ ಅಜ್ಜಿ, ಒಳ್ಳೇದಾಗ್ಲಿ, ಹೋಗ್ಬಾ. ಹೊಸು ಬೊತ್ತಿನಮ್ಮ, ಚೆನ್ನಾಗಿರು. ಒಳ್ಳೆ ಗಂಡ ಸಿಗ್ಲಿ ನಿನಗೆ, ಒಳ್ಳೇದಾಗ್ಲಿ. ಬೊತ್ತೀನಿ. ಸುಶೀಲಾ ಬೊತ್ತೀನಿ ಸುಶೀಲಾ. ಸರಿ ಅಜ್ಜಿ, ಒಳ್ಳೇದು, ಹೋಗ್ಬರ್ರಿ. ಹೊಸು ತಿಮ್ಮಜ್ಜಿ ಹೇಳಿದ್ ನೋಡಿರೆ ಭಯ ಆಗ್ತೈತಿ. ನಡಿ ಇಬ್ರು ನಿಧಾನಕ್ಕೆ ಹೋಗಿ ಇಬ್ಬರನ್ನ ದೇವಸ್ಥಾನಕ್ಕೆ. ನೀನು ಹಬ್ಬಳದ ಕಳ್ಸಕ್ಕೆ ನನಗೆ ಭಯ ಆಗ್ತೈತೆ ಕಣ್ ಬಸ್ಸು. ಇಬ್ರು ಹೋಗಿ ಬರೋಣ ನಡಿ. ಅಮ್ಮ ಏನೂ ಆಗಕ್ಕಿಲ್ಲ, ನಾನು ಒಬ್ಳೆ ಹೋಗ್ಬತ್ತೀನಿ, ಸುಮ್ಕಿರು. ನೋಡ್ ಬಸ್ಸು, ಹೇಳಿದ ಮಾತಾ ಕೇಳು. ನೋಡಿ, ನಾನಿನ್ನೇನು ಹೊರೆ ಹೊಡಿಯೋದುತ್ತಿರ ಬಂದ್ಮೇಲೆ ಇಬ್ರು ತಟಪಟ ಬದುಕು ಮಾಡ್ಕೊಂಡ್ರೆ ಆಗ್ತೈತೆ. ನಡಿ, ನಾನು ದೇವಸ್ಥಾನಕ್ಕೆ ಓಡಾಡ್ಕೊಂಡ್ ಬಂದಂಗೆ ಆಗ್ತೈತೆ. ಇಬ್ರು ಹೋಗಿ ಬರೋಣ ನಡಿ. ಸರಿ ಬಾರಮ್ಮ, ಈಗೇನು ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.